वेलकम टू एम न्यूज़ बीजापुर। चलिए चलते हैं आज की खबरों की ओर। एम बी पाटिल जी ने कहा है कर्नाटका सोप्स एंड डिटर्जेंट लिमिटेड यानी KSDL आज बहुत तेज़ी से बढ़ रहा है। मैसूर सैंडल सोप जो हमारे कर्नाटका का गर्व है, पिछले 2 सालों में देश के बाहर तक पहुंच चुका है। अब विजयपुरा यानी बीजापुर में एक नई फैक्ट्री शुरू करने जा रहे हैं। 2024-25 में 15% का ग्रोथ मिला। कर्नाटका में 18% बिक्री है, लेकिन 82% सब देश के अन्य राज्यों से हो रही है। इसका मतलब है हमारी खुशबू हर कोने में पहुंच रही है। 2028 तक 5000 करोड़ का टारगेट रखा है और इस गोल को पूरा करने के लिए पूरी मेहनत कर रहे हैं। इस ब्रांड के नए चेहरे के रूप में तमन्ना भटिया को चुना गया है, जो हर जगह लोगों में पसंद की जाती है। ये सब कुछ अप्पा जी CS नाडगौड़ा जी के सपने और एम बी पाटिल जी के सपोर्ट से हो पाया है। और अब सुनिए एम बी पाटिल जी का पूरा भाषण। ಹೆಮ್ಮೆ ಪಡಬೇಕು। ಈಗ FMCGಗಳು ಈ FMCG ಗ್ರೋತ್ ಬಗ್ಗೆ ನಾವು ಮಾತಾಡ್ತೀವಿ ಸಲ। KSDL ಇದು ಟಾಪ್ FMCG ಕಂಪನಿ ಈ ವರ್ಷ। KSDL ಗ್ರೋತ್ 15%, ಗೋದ್ರೇಜ್ 11%, ಮ್ಯಾರಿಕೋ 10%, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ 9%, ITC 8%, ವಿಪ್ರೋ 7%, KSDL ಗ್ರೋತ್ 15%। ಇದು ನಮ್ಮ ಸಾಧನೆ। ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಕೊಟ್ಟಿದ್ದೀವಿ ಅಂತ। ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿ ರಶ್ಮಿಕಾ ಮಂದಿನ ಮಾತಾಡಿ ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು। ಶ್ರೀಲಿಲ್ಲ ಅನ್ನೋರು ನೀವು ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಸೈನ್ ಮಾಡಿದ್ರು, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ। ಪೂಜಾ ಹೆಗ್ಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು। KR ದಿವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು। ಹೀಗಾಗಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ, ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ। ನಾವು ಪ್ಯಾನ್ ಇಂಡಿಯಾ ಅಪೀಲ್ ಮಾಡಬೇಕು। ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿ ನೋಡಿದೀವಿ, ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ। ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವ್ರ ನಮ್ಗಡೆ ಲಾಕ್ ಮಾಡಬೇಕಾಗ್ತದೆ। 2 ವರ್ಷ ನಮ್ ಕೂಡ ಅವರು ಬೇರೆ ಇದನ್ನು ಕೂಡ ಎಂಡೋರ್ಸ್ ಮಾಡಬಾರ್ದು। ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಇವತ್ತು ಮಾಡಿದಂತ ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ। 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ। ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ಲಭಿಸುವುದಿಲ್ಲ, ಅವರು ಬಹಳ ಅವರದೇ ಒಂದು ಅವರದೇ ಒಂದು ಎಲ್ಲವನ್ನ ವಿಚಾರ ಮಾಡಿದೆ ಇವತ್ತು ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ। ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ತರಬೇಕು ಅಂತಿಲ್ಲ। ಇವತ್ತು ಅಧೋಗತಿಗೆ ಹೋಗಿದಂತ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ KSDL ನಾವು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ದಿವಸ ಬರ್ತಿದ್ದೀವಿ। ಇನ್ನೊಂದು ಯೂನಿಟ್ ಕೂಡ ನಾವು ಮಾಡ್ತಾ ಇದ್ದೀವಿ ವಿಜಯಪುರದಲ್ಲಿ। ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಅನ್ಕೊಂಡ್ರೆ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನ ಬಹಳ ದೊಡ್ಡ ಎತ್ತರಕ್ಕೆ ಹೋಗಬೇಕು। ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ, ಆವಾಗ ಮತ್ತೆ ನೀವು ಬರ್ತೀರಿ ಏನ್ರಿ ನೀವು ಹಾಲಿವುಡ್ ಆಕ್ಟ್ರೆಸ್ ನ ನೀವು ಬ್ರಾಂಡ್ ಅಂಬಾಸಿಡರ್ ಮಾಡಿ, ಯಾಕಂದ್ರೆ ನೀವು ಯುರೋಪ್ ನಲ್ಲಿ ಅಮೆರಿಕಾದಲ್ಲಿ ಮಾಡಿದಾಗ ಮುಂದೆ ಒಂದು ಸಂದರ್ಭ ಬರ್ತದೆ, ಒಬ್ಬ ಹಾಲಿವುಡ್ ಆಕ್ಟ್ರೆಸ್ ಕೂಡ ನೀವು ಇದು ಮಾಡಬೇಕಾಗ್ತದೆ। ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೀನಿ ಇವತ್ತಿನ ದಿವಸ।